ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ಟು ದಿ ಪಾಯಿಂಟ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಚೈತ್ರಾ ಸನಾತನಿ. ವೀಕ್ಷಕರೇ, ರಾಹುಲ್ ಗಾಂಧಿ ಅವರನ್ನ ಅದ್ಯಾವುದು ರವೀಶ್ ಕುಮಾರ್ ಅನ್ನೋ ಜರ್ನಲಿಸ್ಟ್ ಮಹಾತ್ಮ ಗಾಂಧಿಗೆ ಹೋಲಿಸ್ತಾರೆ. ಒಬ್ಬ ದೇಶವನ್ನ ಕಟ್ಟಿದವರು, ಇನ್ನೊಬ್ಬ ಒಡೆಯಕ್ಕೆ ಹೊರಟವರು. ಅದ್ಯಾವ ರೀತಿಯ ಹೋಲಿಕೆನೋ ದೇವರಿಗೆ ಗೊತ್ತು. ನೋಡಿ, ಈ ರಾಹುಲ್ ಗಾಂಧಿ ಯಾವಾಗೆಲ್ಲ ವಿದೇಶಕ್ಕೆ ಹೋಗ್ತಾರೋ ಅಲ್ಲಿ ಕೂತ್ಕೊಂಡು ಭಾರತಕ್ಕೆ ಅವಮಾನ ಮಾಡ್ತಾನೆ ಬಂದಿದ್ದಾರೆ. ಇಲ್ಲಿನ ಸಂವಿಧಾನವನ್ನು ಅವಮಾನಿಸ್ತಾರೆ, ಪ್ರಜಾಪ್ರಭುತ್ವಕ್ಕೆ ಅಪಮಾನವನ್ನು ಮಾಡ್ತಾರೆ, ಭಾರತೀಯ ಸೇನೆಯ ಬಗ್ಗೆ ಕೀಳಾಗಿ ಮಾತಾಡ್ತಾರೆ. ಹಂಗೆ ಮಾಡಿಲ್ಲ ಅಂದರೆ ರಾಹುಲ್ ಗಾಂಧಿಯ ಫಾರಿನ್ ಟ್ರಿಪ್ ವೇಸ್ಟ್ ಆಗಿಬಿಡುತ್ತೆ. ಹಿಂಗೆ ಮಾಡಿದ್ದಕ್ಕೆ ರಾಹುಲ್ ಗಾಂಧಿ ಅವರ ಮೇಲೆ ಒಂದು ಕೇಸ್ ದಾಖಲಾಗಿತ್ತು. ಈಗ ಅಲಹಾಬಾದ್ ಹೈಕೋರ್ಟ್ನಿಂದ ಅದರ ತೀರ್ಪು ಕೂಡ ಬಂದಿದೆ. ಏನದು ಕೇಸು? ಯಾವ ಕಾರಣಕ್ಕೆ FIR ದಾಖಲಾಗಿತ್ತು? ಅದರಿಂದ ರಾಹುಲ್ ಗಾಂಧಿಗೆ ಯಾವ ರೀತಿಯ ಸಮಸ್ಯೆ ಆಗಿದೆ? ಈ ಕೇಸಿನ ಬಗ್ಗೆ ಟು ದಿ ಪಾಯಿಂಟ್ ನಾನೀಗ ಮಾತಾಡ್ತೀನಿ. ರಾಹುಲ್ ಗಾಂಧಿ ವಿದೇಶಕ್ಕೆ ಹೋದಾಗಲೆಲ್ಲ ಭಾರತದ ವಿರುದ್ಧ ಏನಾದರೂ ಒಂದು ಅಜೆಂಡಾವನ್ನು ನಡೆಸ್ತಾರೆ. ಅದನ್ನು ಬಿಟ್ಟು ಈ ಮನುಷ್ಯಗೆ ಬೇರೆ ಏನು ಕೆಲಸ ಇಲ್ಲ. ಯಾವಾಗ ಈ ವ್ಯಕ್ತಿ ವಿದೇಶದಲ್ಲಿ ಹೋಗಿ ಸ್ಟೇಟ್ಮೆಂಟನ್ನು ಕೊಡ್ತಾರೋ ಆಗೆಲ್ಲ ಭಾರತೀಯರು ನಾಚಿಕೆ ಪಡುವ ಹಾಗಾಗುತ್ತೆ. ಅದೇ ಇನ್ನೊಂದು ಕಡೆ ನಮ್ಮ ಹೆಮ್ಮೆಯ ಪ್ರಧಾನಿ ನರೇಂದ್ರ ಮೋದಿ ಅವ್ರನ್ನ ನೋಡಿ, ಯಾವ ದೇಶಕ್ಕೂ ಕೂಡ ಕಾಲಿಟ್ಟರು ಅಲ್ಲಿ ಭಾರತದ ಕಲೆ ಹಾಗೂ ಸಂಸ್ಕೃತಿಯನ್ನು ಬೆಳೆಸ್ತಾರೆ. ಇಡೀ ಭಾರತ ಹೆಮ್ಮೆ ಪಡುವಂತಹ ಕೆಲಸವನ್ನು ಕೂಡ ಮಾಡ್ತಾರೆ. ಇವತ್ತು ರಷ್ಯಾ ಚೀನಾ ಜೊತೆ ನಿಂತು ಅಮೆರಿಕಾಗೆ ಸೆಡ್ಡು ಹೊಡೆಯೋ ತಾಕತ್ತು ಭಾರತಕ್ಕೆ ಇದೆ ಅನ್ನೋದನ್ನು ತೋರಿಸಿಕೊಟ್ಟವರು ಮೋದಿಜಿ. ಲೆಕ್ಕ ಹಾಕಿ, ರಷ್ಯಾದ ಪ್ರಧಾನಿ ಪುಟಿನ್ ಮೋದಿಯವರಿಗಾಗಿ ಕಾದು ಕೂತು ಅವರ ಜೊತೆಯಾಗಿ ಹೋಗ್ತಾರೆ. ಭಾರತದ ಮೇಲೆ ಇಡೀ ವಿಶ್ವ ಅಷ್ಟೊಂದು ಗೌರವ ಇಟ್ಕೊಂಡಿದೆ. ಅದೇ ಪಾಕಿಸ್ತಾನದ ಪ್ರಧಾನಿ ನವಾಜ್ ಶರೀಫ್ನ ಹತ್ರ ಬಂದು ನೋಡೋರು ಕೂಡ ಯಾರೂ ಇಲ್ಲ, ಬಿಕಾರಿ ಹಾಗೆ ನಿಂತಿದ್ದ. ಈಗ ಈ ಮೂರು ದೇಶಗಳನ್ನು ಒಟ್ಟಿಗೆ ನೋಡಿ ಟ್ರಂಪ್ಗೆ ತಲೆ ಕೆಟ್ಟೋಗಿದೆ. ಟಾರಿಫ್ ವಾರ್ ಫೇಲ್ ಆಗೋಯ್ತು ಅಂತ ಭಯ ಕೂಡ ಸ್ಟಾರ್ಟ್ ಆಗಿದೆ. ಮೋದಿಜಿಯವರು ಒಂದೇ ಒಂದು ಮಾತು ಕೂಡ ಆಡಿಲ್ಲ. ಆದರೆ ಟ್ರಂಪ್ಗೆ ಮುಟ್ಟಿ ನೋಡಿಕೊಳ್ಳೋ ಹಾಗೆ ಉತ್ತರವನ್ನು ಕೊಟ್ಟಿದ್ದಾರೆ. ನೀನು ದೊಡ್ಡಣ್ಣ ಆದರೆ ನೀನೇ ಇಟ್ಕೋ, ಭಾರತಕ್ಕೆ ಯಾವ ದೊಡ್ಡಣ್ಣನೂ ಇಲ್ಲ ಅಂತ ಕೂಡ ಹೇಳಿದ್ದಾರೆ. ಯಾವಾಗಲೂ ಒಂದು ಅಜೆಂಡಾವನ್ನು ಸೆಟ್ ಮಾಡೋ ಕಾಂಗ್ರೆಸ್ ಹೇಳೋಕೆ ಬರೋದು ಒಂದನ್ನೇ, ಭಾರತ ನಿಧಾನವಾಗಿ ಕುಸಿತಾ ಇದೆ ಅಂತ. ವಿದೇಶದಲ್ಲಿ ಕೂತು ಹೇಳ್ತಾರೆ ಭಾರತದ ಎಕಾನಮಿ ಹಾಳಾಗಿದೆ ಅಂತ. ಅರ್ಥವ್ಯವಸ್ಥೆ ನಿಜವಾಗ್ಲೂ ಹಾಳಾಗಿದ್ದೆ ಆದರೆ ಟ್ರಂಪ್ ಭಾರತದ ಜೊತೆ ಯಾಕಾಗಿ ಟ್ರೇಡ್ ಮಾಡೋದಕ್ಕೆ ಇಷ್ಟೆಲ್ಲ ಕಸರತ್ತು ನಡೆಸ್ತಾ ಇದ್ದಾರೆ ಅಂತ ನೀವೇ ಹೇಳಿ. ಇಷ್ಟೆಲ್ಲ ಮಾತಾಡೋ ರಾಹುಲ್ ಗಾಂಧಿ ಅವರು ಪಾಪ ಹೆಚ್ಚಿನ ಸಮಯವನ್ನು ಕೋರ್ಟ್ ಕೇಸ್ ಅಂತಾನೆ ಕಳೆಯೋ ಹಾಗಾಗಿದೆ. ಈ ಪ್ರಕರಣಗಳು ರಾಹುಲ್ ಗಾಂಧಿಗೆ ಖಂಡಿತ ಮುಂದೊಂದು ದಿನ ಕುತ್ತಿಗೆಗಂತೂ ಬಂದೇ ಬರುತ್ತೆ. ಜನರು ಕೂಡ ಹೇಳ್ತಾ ಇದ್ದಾರೆ 4 ಗೋಡೆಗಳು ಕೋಳಗಳು ರಾಹುಲ್ ಗಾಂಧಿಗೆ ರೆಡಿ ಆಗಿದೆ ಅಂತ. ಈಗ ಈ ಕೇಸ್ ಏನಪ್ಪ ಅಂದರೆ, ರಾಹುಲ್ ಗಾಂಧಿ ಅಮೆರಿಕದ ಪ್ರವಾಸದಲ್ಲಿರಬೇಕಾದ್ರೆ ಸಿಖ್ ಸಮುದಾಯದವರ ಬಗ್ಗೆ ಒಂದು ಹೇಳಿಕೆಯನ್ನು ಕೊಡ್ತಾರೆ, ಒಂದು ಕೀಳು ಮಟ್ಟದ ಹೇಳಿಕೆ. ಅದಕ್ಕೆ ಸಂಬಂಧಿಸಿದ ಹಾಗೆ ಸಿಖ್ ಸಮುದಾಯದವರು ಸಿಟ್ಟಾಗ್ತಾರೆ. ಸೋಷಿಯಲ್ ಮೀಡಿಯಾದಲ್ಲಿ ರಾಹುಲ್ ಗಾಂಧಿಯ ವಿರುದ್ಧ ದೊಡ್ಡ ವಿರೋಧವೇ ಶುರುವಾಗುತ್ತೆ. ಆದರೆ ಏನೂ ಇಲ್ಲದವರಿಗೆ ಇದೆಲ್ಲ ಹೆಂಗೆ ಅಂಟುತ್ತೆ ಹೇಳಿ? ಈ ಮನುಷ್ಯ ಒಂದೇ ಒಂದು ಸಲ ಕೂಡ ತಪ್ಪಾಯಿತು ಕ್ಷಮೆ ಕೊಡಿ ಅಂತ ಕೂಡ ಕೇಳಿಲ್ಲ. ಇವರ ಮನಸ್ಥಿತಿ ಹೇಗಿದೆ ನೋಡಿ. ಇವರ ಸಹೋದರಿ ಪ್ರಿಯಾಂಕಾ ವಾದ್ರಾಗೆ ಮೋದಿಜಿ ತಾಯಿಗೆ ಕೊಳಕು ಪದವನ್ನು ಬಳಸಿದ್ದಕ್ಕೆ ನಗು ಬರುತ್ತೆ. और मोदी जी का तो आप पूछिए ही मत. मोदी जी का क्या कहना. देश के पहले ऐसे प्रधानमंत्री हैं जो परमानेंट अपनी ही पीड़ा में परेशान रहते हैं. कर्नाटका गए, बड़ी लंबी लिस्ट ले गए कि भाई मुझे इतनी गालियां दी हैं. यहाँ भी कहने लगे मुझे इतनी गालियां दी हैं. रोते ही रहते हैं लगता. ಇವರು ಒಬ್ಬ ತಾಯಿಯಾಗಿ ಇನ್ನೊಬ್ಬ ತಾಯಿಗೆ ಬಳಸಿದ ಶಬ್ದಗಳಿಗೆ ಹೇಗೆ ನಗ್ತಾರೆ ಅಂತ ನೋಡಿ. ಈ ಇಬ್ಬರು ಈ ವಿಷಯದಲ್ಲಿ ಹಿಂಗೆ. ರಾಹುಲ್ ಗಾಂಧಿಗೆ ಒಂದು ಧೈರ್ಯ ಏನಪ್ಪ ಅಂದರೆ, ನನ್ನ ಹತ್ರ ದುಡ್ಡಿದೆ, ದೊಡ್ಡ ದೊಡ್ಡ ವಕೀಲರಿದ್ದಾರೆ, ಯಾವ ಕಾನೂನು ಕೂಡ ನನ್ನನ್ನು ಏನು ಮಾಡೋಕ್ಕೆ ಸಾಧ್ಯ ಇಲ್ಲ ಅನ್ನೋದು. ಅದೇ ಕಾರಣಕ್ಕೆ ವಿದೇಶಕ್ಕೆ ಹೋದಾಗಲೆಲ್ಲ ಭಾರತದ ಅಪಮಾನ ಮಾಡಿ ಬರ್ತಾರೆ. ಆದರೆ ಸಿಖ್ ಸಮುದಾಯ ತಮ್ಮ ಮೇಲಿನ ಅಪಮಾನವನ್ನು ಸಹಿಸೋದಿಲ್ಲ. ನೇರವಾಗಿ ನ್ಯಾಯಾಲಯದಲ್ಲಿ ಅರ್ಜಿಯನ್ನು ಹಾಕ್ತಾರೆ. ರಾಹುಲ್ ಗಾಂಧಿ ಮೇಲೆ ಪ್ರಕರಣ ದಾಖಲಿಸಬೇಕು ಅಂತ ಕೂಡ ಹೇಳ್ತಾರೆ. ಈಗ ರಾಹುಲ್ ಗಾಂಧಿಗೆ ಭಯ ಶುರುವಾಗಿದೆ. ಒಂದು ವೇಳೆ ರಾಹುಲ್ ಗಾಂಧಿ ಮೇಲೆ FIR ಆಯಿತು ಅಂದರೆ ಪ್ರಧಾನಮಂತ್ರಿ ಆಗೋ ಕನಸಾಗಿ ಬಿಡುತ್ತೆ ಅಂತ. ರಾಹುಲ್ ಗಾಂಧಿಗೆ ಇಡೀ ತನಿಖೆಯಲ್ಲಿ ಭಯ ಇಲ್ಲ, ಆದರೆ ಈ FIR ಮೇಲೆ ಮಾತ್ರ ವಿಪರೀತ ಭಯ. ಸೊ ಯಾವಾಗ ಸಿಖ್ ಸಮುದಾಯ FIR ದಾಖಲಿಸುವಂತೆ ಅರ್ಜಿಯನ್ನು ಸಲ್ಲಿಸುತ್ತೋ ಆಗ ರಾಹುಲ್ ಗಾಂಧಿಗೆ ಟೆನ್ಷನ್ ಸ್ಟಾರ್ಟ್ ಆಗುತ್ತೆ.
ಅದಕ್ಕೆ ಕೂಡಲೇ FIR ದಾಖಲಿಸಬೇಕು ಅಂತ ನೀಡಿದ ಅರ್ಜಿಯನ್ನು ರಾಹುಲ್ ಈಗ ಚಾಲೆಂಜ್ ಮಾಡ್ತಾ ಇದ್ದಾರೆ ಕೋರ್ಟಲ್ಲಿ. ತಮ್ಮ ವಕೀಲರಿಗೆ ಅದೇನೇ ಆದರೂ ಕೂಡ FIR ಮಾತ್ರ ಆಗದೇ ಇರೋ ಥರ ನೋಡ್ಕೊಳ್ಳಿ ಅಂತ ಕೂಡ ಹೇಳಿ ಕಳಿಸಿದ್ದಾರೆ. ಅಷ್ಟಕ್ಕೂ ರಾಹುಲ್ ಗಾಂಧಿ ಅಂಥದ್ದೇನು ಮಾತಾಡಿದ್ರು ಅದು ಕೂಡ ನಿಮಗೆ ಗೊತ್ತಾಗಲೇಬೇಕು. 2024ರಲ್ಲಿ ರಾಹುಲ್ ಗಾಂಧಿ ಅಮೆರಿಕದಲ್ಲಿ ಒಂದು ಹೇಳಿಕೆಯನ್ನು ಕೊಡ್ತಾರೆ. ಸಿಖ್ ಸಮುದಾಯದವರು ಪಗಡಿ ಅಂದರೆ ಆ ಪೇಟವನ್ನು ಧರಿಸ್ತಾರಲ್ಲ ಅದನ್ನು ಧರಿಸೋಕೆ ಬಿಡೋದಿಲ್ಲ, ಕೈಗೆ ಖಡ್ಗ ಹಾಕೋದಕ್ಕೆ ಬಿಡೋದಿಲ್ಲ ಅಂತ ಹೇಳಿಕೆಯನ್ನು ಕೊಡ್ತಾರೆ. ನೀವೇ ಹೇಳಿ, ಇದು ಪ್ರಚೋದನಕಾರಿ ಹೇಳಿಕೆ ಅಲ್ವಾ? ಸಿಖ್ ಸಮುದಾಯವನ್ನು ದಂಗೆ ಏಳುವಂತೆ ಪ್ರಚೋದನೆ ಕೊಟ್ಟಾಗೆ ಇತ್ತು. ಈ ಮಾತು ಸ್ವತಃ ಸಿಖ್ ಸಮುದಾಯದವರಿಗೇನೆ ಇಷ್ಟ ಆಗಿಲ್ಲ. ಭಾರತದ ಧಾರ್ಮಿಕ ಸ್ವಾತಂತ್ರ್ಯದ ಬಗ್ಗೆ ರಾಹುಲ್ ಗಾಂಧಿ ಪ್ರಶ್ನೆ ಮಾಡ್ತಾರೆ. ಅಂದರೆ ಈ ದೇಶದ ಬಹುಸಂಖ್ಯಾತರು ಅಲ್ಪಸಂಖ್ಯಾತರನ್ನು ತುಳಿತಾ ಇದ್ದಾರೆ, ಅವರಿಗೆ ಯಾವುದೇ ರೀತಿಯ ಸ್ವತಂತ್ರ ಇಲ್ಲ ಅಂತ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೇಳ್ತಾರೆ. ಇದಕ್ಕೆ ಸಿಖ್ ಸಮುದಾಯದವರು ಒಪ್ಪಲಿಲ್ಲ. ಭಾರತದಲ್ಲಿ ಎಲ್ರಿಗೂ ಧಾರ್ಮಿಕ ಸ್ವಾತಂತ್ರ್ಯ ಇದೆ, ಇದು ದೇಶದ್ರೋಹಿ ಹೇಳಿಕೆ. ಅಮೆರಿಕದಲ್ಲಿ ನಿಂತು ಭಾರತಕ್ಕೆ ಅವಮಾನ ಮಾಡಿದ್ದಲ್ಲದೆ ಭಾರತವನ್ನು ಒಡೆಯುವ ಕೆಲಸಕ್ಕೆ ಕೈ ಹಾಕಿದ್ದಾರೆ, ದಂಗೆ ಏಳೋದಕ್ಕೆ ಪ್ರಚೋದನೆ ಬೇರೆ ಕೊಟ್ಟಿದ್ದಾರೆ. ಹೀಗಾಗಿ ಇವರ ಮೇಲೆ FIR ದಾಖಲಿಸಬೇಕು ಅಂತ ಸ್ವತಃ ಸಿಖ್ ಸಮುದಾಯದವರು ಕೋರ್ಟ್ ಮೆಟ್ಲೇರಿದ್ದಾರೆ. ಈ ಅರ್ಜಿಯ ವಿಚಾರಣೆ ಈಗ ನಡೆದಿದೆ. ರಾಹುಲ್ ಗಾಂಧಿಯ ಹೇಳಿಕೆ ಕೂಡ ಬಂದಿದೆ. ಇದನ್ನು ನಾನು ಭಾರತದಲ್ಲಿ ಹೇಳಲಿಲ್ಲ, ಭಾರತದಿಂದ ಹೊರಗೆ ಹೇಳಿದ್ದು ಅಂತ ಕೂಡ ಹೇಳ್ತಾರೆ. ಹಾಗಾದರೆ ವಿದೇಶದಲ್ಲಿ ಕೂತ್ಕೊಂಡು ಭಾರತದ ಬಗ್ಗೆ ಏನು ಬೇಕಾದರೂ ಮಾತಾಡ್ಬೋದು ಇವರು? ಅದಕ್ಕೆ ಹೇಳಿದ್ದು ಅವರೆಲ್ಲಿ ಇವರೆಲ್ಲಿ ಅಂತ. ಒಬ್ಬ ಇಡೀ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತವನ್ನು ಉತ್ತುಂಗಕ್ಕೆ ಕರೆದೊಯ್ದರೆ ಇನ್ನೊಬ್ಬ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತವನ್ನು ಅವಮಾನ ಮಾಡ್ತಾನೆ ಇದ್ದಾರೆ. ಇಂಥ ಮನುಷ್ಯ ಪ್ರಧಾನಿ ಆಗಬೇಕಂತೆ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.